ಅಂತೂ ಇಂತೂ ಹರ್ಷದೀಪ್ ಸಿಂಗ್ ಪ್ಲೇಯಿಂಗ್ 11ಗೆ ಬಂದ್ರು, ಭಾರತ ವಿನ್ ಆಯ್ತು. ಅದರ ಜೊತೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಹರ್ಷದೀಪ್ ಸಿಂಗ್ ತೆಗೆದುಕೊಂಡ್ರು. ಇದು ಅವರ ತಾಕತ್ತು. ನಮಸ್ಕಾರ, ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯವೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಭಾರತ ಮೂರನೇ T20 ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಥರ್ಡ್ T20 ನಿರಾಯಾಸವಾಗಿ ಗೆದ್ದಿದೆ. ಕ್ರೆಡಿಟ್ ಗೋಸ್ ಟು ಹರ್ಷದೀಪ್ ಸಿಂಗ್ ಹಾಗೂ ನಮ್ಮ ಬ್ಯಾಟ್ಸ್ಮನ್ ಸುಂದರ್ ಅವರು ಸುಂದರವಾದಂತಹ ಇನ್ನಿಂಗ್ಸು. ಇವತ್ತು ಭಾರತ 3 ಚೇಂಜಸ್ ಮಾಡಿತ್ತು ಪ್ಲೇಯಿಂಗ್ 11ನಲ್ಲಿ. ಏನು ಅಂತಂದರೆ ಹರ್ಷಿತ್ ರಾಣಾಗೆ ಅಂತೂ ಇಂತೂ ಹೇಳಿದರು, ಅಣ್ಣ ಸಾರಿ ನೀನೊಂದು 35 ರನ್ ಹೊಡೆದೆ, ಆದರೆ ನಿನ್ನದು ಜವಾಬ್ದಾರಿ ಬೌಲಿಂಗ್ ಅಂತೆ. ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ನಿನ್ನ ಮೇನ್ ಕೆಲಸ ಬೌಲಿಂಗ್ ಹಾಕೋದು, ಅದನ್ನು ನೀನು ಮಾಡ್ತಿಲ್ವಂತೆ. ಇಷ್ಟು ಅವಕಾಶ ಕೊಟ್ಟದ್ದೇ ಜಾಸ್ತಿ. ಪಾಪ ಲೆಜೆಂಡರಿ ಪ್ಲೇಯರ್ ಹರ್ಷದೀಪ್ ಸಿಂಗ್, ಭಾರತಕ್ಕೆ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ಬೆಂಚಲ್ಲಿ ಕೂತಿದ್ದಾರೆ. ಇನ್ನೂ ಬೆಂಚು ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ. ಅವರು ಈಗ ಬೆಂಚ್ ನೀನು ಕಾಯಿಸಪ್ಪ, ಈಗ ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕೊಳ್ತೇವೆ ಅಂತ ಹರ್ಷದೀಪ್ ಸಿಂಗ್ ಅವರು ಪ್ಲೇಯಿಂಗ್ 11ನಲ್ಲಿ ಇದ್ದರು. ಮತ್ತು ಸ್ಯಾಮ್ಸನ್ ಅವರು ಎಂಥ ಒಂದು ತೊಂದರೆ ಮಾಡಿದ್ದಾರೆ ಅಥವಾ ಏನು ಪಾಪ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ T20 ಅವರಿಗೆ ಆಡೋ ಅವಕಾಶ ಸಿಗಲಿಲ್ಲ. ಅವರಿಗೆ ಹೇಳಿದರು ನಂಬರ್ 5 ನೀನು ಆಡ್ತೀಯಣ್ಣ ಗೋಯಿಂಗ್ ಫಾರ್ವರ್ಡ್. ಗಿಲ್ ಅವ್ರನ್ನ ಓಪನರ್ ಆಗಿ ನಾವು ಸಿಲೆಕ್ಟ್ ಮಾಡಿದ್ದೇವೆ, ಅವರು ವೈಸ್ ಕ್ಯಾಪ್ಟನ್ ಕೂಡ. ಸೊ ಇನ್ನು ಮೇಲೆ ನಂಬರ್ 5 ನಿಂಗೆ ಅಂತ ಹೇಳಿದ ಮೇಲೆ ಸೆಕೆಂಡ್ T20 ಎಂತ ಅನಿಸುತ್ತೆ ಏನೋ, ಒನ್ ಡೌನ್ ಆಡು ಅಂತೇಳಿ ಮತ್ತೆ ಪುನಃ ಅವರ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದರು. ಒಂದು ಸೆಕೆಂಡ್ T20 ಅವರದ್ದು ಪ್ರದರ್ಶನ ಒಳ್ಳೆದಿರಲಿಲ್ಲ. ಇವತ್ತಿನ ಪಂದ್ಯಕ್ಕೆ ಅವರನ್ನೇ ಕೈ ಬಿಟ್ಟರು. ಜಿತೇಶ್ ಶರ್ಮಾ ಅವ್ರನ್ನ ಹಾಕ್ಕೊಂಡ್ರು. ಅವ್ರು ಚೆಂದ ಮಾಡಿ ಆಡಿದರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಯಾಮ್ಸನ್ ಅವ್ರನ್ನ ಕೇವಲ ಒಂದು ಪಂದ್ಯದಲ್ಲಿ ಈ ಥರದ ಒಂದು ನಿರ್ಧಾರಕ್ಕೆ ಇವರು ಬಂದ್ರ ನಂಗೆ ಅರ್ಥ ಆಗಲಿಲ್ಲ. ಎನಿವೇಸ್, ಆ್ಯಂಡ್ ಕುಲ್ದೀಪ್ ಯಾದವ್ ಅವರ ಬದಲು ಒಂದು ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಹಾಕ್ಕೊಂಡ್ರು. ಆಲ್ರೌಂಡರ್ ಅಂತ ಹೇಳಿದ ಮೇಲೆ ಅವರಿಗೆ ಬೌಲಿಂಗ್ ಕೊಡಬೇಕಲ್ಲ. ನಮ್ಮ ಕ್ಯಾಪ್ಟನ್ ಅವರಿಗೆ ಬೌಲಿಂಗೇ ಕೊಡಲಿಲ್ಲ. ಎಸ್, ಆಸ್ಟ್ರೇಲಿಯಾ 186 ರನ್ ಹೊಡಿತು 20 ಓವರಿಗೆ. ನಮ್ಮ RCB ಟಿಮ್ ಡೇವಿಡ್ ಎಂತ ಹೊಡೆದು ಮಾರ, 38 ಬಾಲಿಗೆ 76 ರನ್ನು. ಒಂದು 6 ಹೊಡೆದ್ರು. ಯಾವುದು ಅಕ್ಷರ್ ಪಟೇಲ್ ಓವರಲ್ಲಿ 129 ಮೀಟರ್ 6. ಅಷ್ಟು ದೊಡ್ಡ 6 ನನಗೆ ಬುದ್ಧಿ ಬಂದಾಗಿನಿಂದ ನಾನು ನೋಡಲಿಲ್ಲ. ಅಷ್ಟು ದೊಡ್ಡ 6 ಯಾವ್ದಾರು ಇದ್ದರೆ ಹೇಳಿ. ನಾನು ಕ್ರಿಕೆಟ್ ನೋಡಿದಾಗಿಂದ ಇದು ನನಗೆ ತುಂಬ ದೊಡ್ಡ 6. ಯಮ್ಮ ದೇವ, 129 ಮೀಟರ್ ಎಂತ ತಿಂತಾರೆ ಈ ಮನುಷ್ಯ ಅಂತ ಅನಿಸಿದಂತೂ ಹೌದು. ಭಯಾನಕ ಬ್ಯಾಟಿಂಗ್. ಬಟ್ ಅದಕ್ಕಿಂತ ಮುಖ್ಯವಾಗಿ ಹರ್ಷದೀಪ್ ಸಿಂಗ್ ಅವರು ಟ್ರಾವಿಸ್ ಹೆಡ್ ಮತ್ತು ಜಾಶ್ ಇಂಗ್ಲಿಸ್ ಅವರ ವಿಕೆಟನ್ನು, ಅವರ ಫಸ್ಟ್ ಓವರಲ್ಲಿ ಹೆಡ್ ಅವರದ್ದು ವಿಕೆಟ್ ತೆಗೆದ್ರು, ಅವರ ಸೆಕೆಂಡ್ ಓವರಲ್ಲಿ ಜಾಶ್ ಇಂಗ್ಲಿಸ್ ಅವರ ವಿಕೆಟ್ ತೆಗೆದ್ರು. ಕಮ್ ಬ್ಯಾಕ್ ಅಂದರೆ ಹೀಗಿರಬೇಕು. ಅಂದರೆ ಇಂಡೈರೆಕ್ಟಾಗಿ ಒಂದು ಉತ್ತರ ಕೊಟ್ಟರು, ಇದಕ್ಕೆ ನನ್ನನ್ನು ಬೆಂಚಲ್ಲಿ ಕೂರಿಸಿದ್ರೆ ನೀವು, ದಿಸ್ ಈಸ್ ಮೈ ವರ್ತ್. ಈ ರೀಸನಿಗೆ ನಾನು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರೋದು T20 ಕ್ರಿಕೆಟಲ್ಲಿ ಭಾರತಕ್ಕೆ. ಇನ್ನಾದರೂ ನನಗೆ ಆಡಿಸಿ ಅಂತ ಇಂಡೈರೆಕ್ಟಾಗಿ ಮನವರಿಕೆ ಮಾಡಿದಾಗಿತ್ತು ಅವರ ಬೌಲಿಂಗ್ ಪ್ರದರ್ಶನ. ಈಗ 2 ಡೌನಲ್ಲಿ ಇವರು ಬಂದು ಟಿಮ್ ಡೇವಿಡ್ ಏನೋ ಎಕ್ಸ್ಪೆರಿಮೆಂಟಿಗೆ ಮುಂದಾಗಿದ್ದಾರೆ ಆಸ್ಟ್ರೇಲಿಯಾ. ಟಿಮ್ ಡೇವಿಡ್ ಅವರಿಗೆ ಬ್ಯಾಟಿಂಗ್ ಅಬಿಲಿಟಿ ಇದೆ. ಅವರು ಬಲಾಢ್ಯ ಬ್ಯಾಟ್ಸ್ಮನ್ ಆದರೂ ಕೂಡ ಬರೀ 5 ಓವರಿಗೆ ಸೀಮಿತ ಮಾಡೋದು ಬೇಡ. ಅವ್ರನ್ನ ನಂಬರ್ 2 ಆಡಿಸುವ. ಜಾಸ್ತಿ ಓವರ್ ಸಿಗಲಿ, ಅವರಿಗೆ ಜಾಸ್ತಿ ಓವರ್ ಸಿಕ್ಕಿದ್ರೆ ಅವರು ಜಾಸ್ತಿ ರನ್ ಹೊಡಿಲಿಕ್ಕೆ ಆಗ್ತದೆ ಅನ್ನೋ ನಿರ್ಣಯಕ್ಕೆ ಬಂದಿದ್ದಾರೆ ಏನೋ. ಸೂಪರಾಗಿ ಚಚ್ಚಿದ್ರು. ಅದಾದಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸ್ಟಾಯ್ನಿಸ್ ಅವರ ಜೊತೆಗೆ ಅವರು ಕೂಡ ಸೂಪರಾಗಿ ಆಡಿದ್ರು. ಅವರು 39 ಬಾಲಿಗೆ 64 ರನ್, 38 ಬಾಲಿಗೆ 74 ರನ್ ಟಿಮ್ ಡೇವಿಡ್ ಅವರು ಹೊಡೆದ್ರೆ, 39 ಬಾಲಿಗೆ 64 ರನ್ ಸ್ಟಾಯ್ನಿಸ್ ಅವರು ಹೊಡೆದ್ರು. ಕೊನೆಗೆ 186 ರನ್ ಪೇರಿಸಿತ್ತು. ಆ ಪಿಚ್ಚಲ್ಲಿ 200 ರನ್ ಹೊಡಿಲೇಬೇಕಿತ್ತು. ಬ್ಯಾಟಿಂಗ್ಗೆ ಯೋಗ್ಯವಾಗಿರುವಂತಹ ಪಿಚ್ ಆಗಿತ್ತು. ಭಾರತ ಏನು ಶಿವಮ್ ದುಬೆ ಪಾರ್ಟ್ ಟೈಮರ್ ಶಿವಮ್ ದುಬೆ ಅವರಿಗೆ ಓವರ್ ಕೊಟ್ಟರು. 3 ಓವರ್ಗೆ 43 ರನ್ ಹೊಡಿಸಿಕೊಂಡ್ರು. ಬಟ್ ಟಿಮ್ ಡೇವಿಡ್ ಅವರ ವಿಕೆಟ್ ಒಂದು ತೆಗೆದ್ರು. ಅವರು ಅದ್ಭುತ ಕ್ಯಾಚ್ ತಿಲಕ್ ವರ್ಮಾ ಅವರು ಹಿಡಿದದ್ದು. ಅಭಿಷೇಕ್ ಶರ್ಮಾ ಅವರಿಗೆ 1 ಓವರ್ ಕೊಟ್ಟಿದ್ರು. ಆದರೆ ವಾಷಿಂಗ್ಟನ್ ಸುಂದರ್ ಅವರಿಗೆ ಓವರ್ ಕೊಡಲಿಕ್ಕೆ ಪಾಪ ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ ಅನ್ನಿಸ್ಲೇ ಇಲ್ಲ ಅನ್ನೋದೇ ನನಗೆ ಬೇಸರದ ಸಂಗತಿ. ಬುಮ್ರಾ ಅವರಿಗೆ ವಿಕೆಟ್ ಸಿಗಲಿಲ್ಲ. 4 ಓವರಿಗೆ 26 ರನ್ ಒಳ್ಳೆ ಕಂಟ್ರೋಲ್ ಮಾಡಿದರು. ಹರ್ಷದೀಪ್ ಸಿಂಗ್ 3 ವಿಕೆಟ್ ತೆಗೆದ್ರು. 4 ಓವರಿಗೆ 35ಕ್ಕೆ 3 ವಿಕೆಟ್. ಫಸ್ಟ್ 2 ವಿಕೆಟ್ ಹೆಡ್ ಮತ್ತು ಜಾಶ್ ಇಂಗ್ಲಿಸ್ ಇದು, ಹಾಗೆ 1 ವಿಕೆಟ್ ಸ್ಟಾಯ್ನಿಸ್ ಅವರ ವಿಕೆಟ್ ತೆಗೆದು ಆ ಒಂದು ಆಸ್ಟ್ರೇಲಿಯಾ ತಂಡವನ್ನು ಕಟ್ಟಿ ಹಾಕೋದ್ರಲ್ಲಿ ಅವರ ಪಾತ್ರ ಖಂಡಿತವಾಗೂ ಇತ್ತು. ವರುಣ್ ಚಕ್ರವರ್ತಿಯವರು ಅವರ ಫಸ್ಟ್ 2 ಬಾಲಲ್ಲೇ ಒಂದು 4 ಒಂದು 6 ಹೊಡಿಸ್ಕೊಂಡಿದ್ರು ಕೂಡ ಓವರ್ ಆಲ್ 4 ಓವರ್ ಅಂತ ಬಂದಾಗ 33 ರನ್ ಕೊಟ್ಟು ಅವರು 2 ವಿಕೆಟ್ ತೆಗೆದಿದ್ದು. ಸೂಪರಾಗಿ ಅವರು ಕೂಡ ಬಾಲ್ ಹಾಕಿದ್ದಾರೆ. ಅಕ್ಷರ್ ಪಟೇಲ್ ಅವರು ಸ್ವಲ್ಪ ದುಬಾರಿ ಆದ್ರಂತ ನನಗೆ ಅನ್ನಿಸ್ತಾ ಇರೋದು. ಬಟ್ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ
ಆ್ಯಸ್ ಯೂಶ್ವಲ್ ಅಭಿಷೇಕ್ ಶರ್ಮಾ ಅವರು ದಮ್ ದಮ್ ದಡಕ್ ಬಟ್ ಅವ್ರದ್ದು 3 ಓವರಿಗೆ ಸಮಾಪ್ತಿ ಆಯ್ತು. ಆ ಒಂದು ಧಡಕ್ ಬಡಕ್ಕೆಲ್ಲ 16 ಬಾಲಿಗೆ 25 ರನ್ ಹೊಡೆದು ಔಟ್ ಆದರು. ಗಿಲ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಮತ್ತೆ ಪುನಃ ಬರಲಿಲ್ಲ. 12 ಬಾಲಿಗೆ 15 ರನ್. ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ನಿಮಗೆ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ಹೌದು, ಬಟ್ ಕೇವಲ 11 ಬಾಲಲ್ಲಿ 24 ರನ್ ಚಚ್ಚಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಎಲ್ಲರಿಗೂ ಸಹ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಇತ್ತು. ತಿಲಕ್ ವರ್ಮಾ ಅವ್ರದ್ದು ಆಲ್ಮೋಸ್ಟ್ ಲೈಕ್ ರನ್ ಬಾಲ್ ಇತ್ತು, 26 ಬಾಲಿಗೆ 29 ರನ್ನು. ಬಟ್ ಅವರು ಔಟ್ ಆದ ರೀತಿ ನನಗೆ ವಿಚಿತ್ರ ಅಂತ ಅನಿಸಿತ್ತು. ಅವರಾಗೆ ಕೀಪರ್ಗೆ ಹೀಗೆ ಮಾಡಿ ಕೊಟ್ಟು ಔಟ್ ಆದಾಗೆ ಇತ್ತು, ತಗೋಮಾರ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡುವಂಥ. ಬಟ್ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದಂತಹ ಆಟಗಾರ ಇವತ್ತು ನಮ್ಮ ಬ್ಯಾಟಿಂಗಲ್ಲಿ ಅಂತಂದರೆ ವಾಷಿಂಗ್ಟನ್ ಸುಂದರ್. 23 ಬಾಲಿಗೆ 49 ರನ್ ಚಚ್ಚಿದ್ರು. ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಈ ರೇಂಜಿಗೆ ಒಂದು ಚಚ್ಚುವ ಇನ್ನಿಂಗ್ಸು, T20 ಕ್ರಿಕೆಟಲ್ಲಿ ಈ ರೇಂಜ್ಗೆ ದಡ ಬಡ ಅಂತ ಹೊಡಿತಾರಂತ ನಾ ಅಂದ್ಕೊಂಡಿರಲ್ಲ. ಎಂಥ ಕ್ಲೀನ್ ಹಿಟ್ಟಿಂಗ್ ಅಣ್ಣ, 3 4 4 6 23 ಬಾಲಿಗೆ 49 ನಾಟ್ ಔಟು. ಮತ್ತು ಸ್ಯಾಮ್ಸನ್ ಅವರ ಬದಲು ಒಂದು ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ತೆಗೆದುಕೊಂಡಿದ್ದಂತಹ ಜಿತೇಶ್ ಶರ್ಮಾ ಅವರು ಭರ್ಜರಿಯಾಗಿ ಸಿಕ್ಕಿದಂಥ ಅವಕಾಶವನ್ನು ಅವರು ಯುಟಿಲೈಸ್ ಮಾಡಿಕೊಂಡ್ರು. ಅವಕಾಶ ಕೈ ಚೆಲ್ಲಿದ್ರೆ ಸ್ಯಾಮ್ಸನ್ನೇ ಇರಬೇಕಿತ್ತು ಹಾಗೆ ಅಂತ ಹೇಳ್ತಿದ್ರು. ಈಗ ನೆಕ್ಸ್ಟ್ ಮ್ಯಾಚಿಗೆ ಆಫ್ಕೋರ್ಸ್ ಜಿತೇಶ್ ಶರ್ಮಾ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ. 13 ಬಾಲಿಗೆ 22 ರನ್ ನಾಟ್ ಔಟ್. ಅವರಿಬ್ಬರು ಕೂಡ ನಾಟ್ ಔಟ್ ಆಗಿದ್ದು, ಸುಂದರ್ ಮತ್ತು ಜಿತೇಶ್ ಶರ್ಮಾ ಅವರು ನಾಟ್ ಔಟ್ ಆಗಿದ್ದು 18.3 ಓವರ್ಗಳಲ್ಲೇ ಗುರಿ ತಲುಪಿದರು. 188 ರನ್ನು, ಕೇವಲ 5 ವಿಕೆಟಲ್ಲಿ ಹೊಡೆದು ಬೀಸಾಕಿದ್ರು. ಥರ್ಡ್ T20 ಭಾರತ ಗೆದ್ದಿಗೆ ಸೀರೀಸು 1-1 ಆಗಿದೆ. ಇಷ್ಟೇ ಮ್ಯಾಟರ್ ಇದ್ದದ್ದು. ಇನ್ನು ಮೇಲಾದರೂ ಹರ್ಷದೀಪ್ ಸಿಂಗ್ ಅವ್ರನ್ನ ದಯವಿಟ್ಟು ಪ್ಲೇಯಿಂಗ್ 11ಅಲ್ಲಿ ಕಂಟಿನ್ಯೂ ಮಾಡಿ, ಅವರಿಗೆ ಸತತ ಅವಕಾಶಗಳನ್ನು ನೀಡಿ. ರೆಸ್ಟ್ ಬೂಸ್ಟಿ ಅಂತ ಬೇಡ, ದಯವಿಟ್ಟು ಅವಕಾಶಗಳನ್ನು ನೀಡಿ. ಹರ್ಷಿತ್ ರಾಣಾ ಅವರಿಗೆ ನೀವು ಸಿಕ್ಕಾಪಟ್ಟೆ ಅವಕಾಶ ಕೊಟ್ಟಿದ್ದೀರಿ. ಇಟ್ ಈಸ್ ಹಿಸ್ ಟೈಮ್. ಇವಾಗ ಅವರು ಬೆಂಚಲ್ಲಿ ಕೂತ್ಕೊಂಡಿರಲಿ. ನೆಕ್ಸ್ಟ್ ಮ್ಯಾಚಿಗೆಲ್ಲ ಆಲ್ ದ ಬೆಸ್ಟ್. ನೀವೆಲ್ಲರೂ ಸಹ ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತುಂಟು. ಇಂಡಿಯಾ ವುಮೆನ್ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್, ಎಂಥ ಸೂಪರ್ ಬ್ಯಾಟಿಂಗ್. ನಮ್ಮ ವನಿತೆಯರು ಭಾರಿ ಚೆಂದ ಮಾಡಿ ಆಡಿದ್ದಾರೆ. ಹೋಪ್ಫುಲಿ ಈಗ ಸೌತ್ ಆಫ್ರಿಕಾ ಅದನ್ನು ಚೇಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮ್ಯಾಚ್ ಮುಗ್ದ ಕೂಡಲೇ ಸಿಗುವ. ಸರಿಯಾಗಿ ಬರ್ತೇನೆ. ನಮಸ್ಕಾರ.